ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟದಲ್ಲಿ ಹೊಸ ರಾಜಕೀಯ ಸಂಚಲನ. ಜನರ ವಿಶ್ವಾಸವೇ ನನ್ನ ಶಕ್ತಿ ಎಂದು ಎಚ್ಆರ್ಪಿ ಪ್ರಕಾಶ್ ಪರೋಕ್ಷ ಸಂದೇಶ. ಶಿಡ್ಲಘಟ್ಟ ಕ್ಷೇತ್ರ ಅಂದರೆ ಸಾಕು, ರಾಜಕೀಯ ಕಾವು ಯಾವತ್ತೂ ಕಮ್ಮಿ ಇರಲ್ಲ. ಆದರೆ ಈಗ ಸ್ಥಳೀಯ ರಾಜಕೀಯದಲ್ಲಿ ಹೊಸ ಚರ್ಚೆಯೊಂದು ಜೋರಾಗಿ ಶುರುವಾಗಿದೆ. ಅದಕ್ಕೆ ಕಾರಣ ಎಚ್ಆರ್ಪಿ ಪ್ರಕಾಶ್ ಅವರು ನೀಡಿದ ಒಂದು ಮಾತು. ಹೌದು, ತಮ್ಮ ಜನ್ಮದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಕಾಶ್ ಅವರು, ರಾಜಕೀಯಕ್ಕೆ ಬರಬೇಕೆಂಬುದು ಜನರ ಆಶಯ. ಜನರ ಆಶೀರ್ವಾದ ಹೀಗೆಯೇ ಇದ್ದರೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಪ್ರಕಟಿಸುತ್ತೇನೆ ಎಂದು ಹೇಳುವ ಮೂಲಕ ರಾಜಕೀಯ ಪ್ರವೇಶದ ಸುಳಿವು ನೀಡಿದ್ದಾರೆ. ಅವರ ಈ ಹೇಳಿಕೆ ಈಗ ಶಿಡ್ಲಘಟ್ಟದ ರಾಜಕೀಯ ಅಂಗಳದಲ್ಲಿ ಹಲವು ರೀತಿಯ ವಿಶ್ಲೇಷಣೆಗಳಿಗೆ ವೇದಿಕೆ ಮಾಡಿಕೊಟ್ಟಿದೆ. ತಾಲೂಕಿನ ಅಪ್ಪೇಗೌಡನಹಳ್ಳಿ ಗೇಟ್ ಸಮೀಪ ನಡೆದ ಜನ್ಮದಿನದ ಅದ್ಧೂರಿ ಸಮಾರಂಭದಲ್ಲಿ ಎಚ್ಆರ್ಪಿ ಪ್ರಕಾಶ್ ಅವರನ್ನು ನೂರಾರು ಅಭಿಮಾನಿಗಳು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡರು. ವಿವಿಧ ಗ್ರಾಮಗಳಿಂದ ಹರಿದು ಬಂದಿದ್ದ ಬೆಂಬಲಿಗರ ದಂಡು ಶುಭಾಶಯಗಳ ಮಹಾಪೂರವನ್ನೇ ಹರಿಸಿತು. ವೇದಿಕೆಯಲ್ಲಿ ಮಾತನಾಡಿದ ಎಚ್ಆರ್ಪಿ ಪ್ರಕಾಶ್, ಈ ಕಾರ್ಯಕ್ರಮವನ್ನು ಯಾರೂ ರಾಜಕೀಯ ಸಭೆಯಾಗಿ ನೋಡಬಾರದು. ಇದು ನನ್ನನ್ನು ಪ್ರೀತಿಸುವ ಸ್ನೇಹಿತರು ಹಾಗೂ ಹಿತೈಷಿಗಳು ಆಯೋಜಿಸಿರುವ ಜನ್ಮದಿನದ ಸಮಾರಂಭ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಕ್ಷೇತ್ರದ ಜನರು ತಮಗಾಗಿಯೇ ಸಕ್ರಿಯ ರಾಜಕೀಯಕ್ಕೆ ಬರಲು ನಿರಂತರವಾಗಿ ಒತ್ತಾಯಿಸುತ್ತಿರುವ ವಿಷಯವನ್ನು ಪ್ರಕಾಶ್ ಬಹಿರಂಗಪಡಿಸಿದರು. ಜನರ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದವೇ ನನ್ನ ದೊಡ್ಡ ಶಕ್ತಿ. ಜನರ ಬೆಂಬಲ ಹೀಗೆಯೇ ಮುಂದುವರಿದರೆ ಸೂಕ್ತ ಸಮಯ ಬಂದಾಗ ಮುಂದಿನ ಹೆಜ್ಜೆಯ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೇನೆ. ಯಾವುದೇ ಅಧಿಕಾರ ಅಥವಾ ಹುದ್ದೆ ಇಲ್ಲದಿದ್ದರೂ ಹಲವು ವರ್ಷಗಳಿಂದ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇನೆ. ಮುಂದೆಯೂ ಜನರ ಸೇವೆಯೇ ನನ್ನ ಮೊದಲ ಆದ್ಯತೆ ಎಂದು ಅವರು ಹೇಳಿದರು. ಜನ್ಮದಿನದ ಈ ಸಂಭ್ರಮದ ವೇದಿಕೆಯಲ್ಲಿ ಪ್ರಕಾಶ್ ಆಡಿದ ಮಾತುಗಳು ಈಗ ಶಿಡ್ಲಘಟ್ಟದ ರಾಜಕೀಯ ಲೆಕ್ಕಾಚಾರಗಳನ್ನು ಸಂಪೂರ್ಣ ಬದಲಾಯಿಸಿವೆ. ಪ್ರಕಾಶ್ ಅವರ ಮುಂದಿನ ರಾಜಕೀಯ ನಡೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಕಾರ್ಯಕ್ರಮದಲ್ಲಿ ಮೋಹನ್ ಬುಜ್ಜಿ, ಮುರಳಿ, ಸ್ಕೂಲ್ ದೇವರಾಜ್, ನಾಗನರಸಿಂಹ, ಚಿಕನ್ ವಿಜಿ, ಪ್ರದೀಪ್ ಗೌಡ, ಗಜೇಂದ್ರ, ಜೆಸಿಐ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅಧ್ಯಕ್ಷ ವಿಶ್ವನಾಥ್ ಗೌಡ, ಸನಾತನ ಜನಸೇನಾ ಪಕ್ಷದ ಅಧ್ಯಕ್ಷ ಬುಜ್ಜಿ ನಾಯಕ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಆಪ್ತ ಸ್ನೇಹಿತರು ಹಾಗೂ ಅಪಾರ ಸಂಖ್ಯೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಮಾನಸ್, ಶಿಡ್ಲಘಟ್ಟ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನನ್ನ ಹುಟ್ಟುಹಬ್ಬನ್ನ ನಮ್ಮ ಸ್ನೇಹಿತರು, ತುಂಬ ಆತ್ಮೀಯರು ಎಲ್ಲರೂ ಸೇರಿಕೊಂಡು ನಮ್ಮ ತಾಲೂಕಿನಲ್ಲೇ ಆಚರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿದ್ರಿಂದ ನಾನು ಈ ಸಲ ಸುಮಾರು ಹಿಂದೆ ಎಲ್ಲ ಬೇರೆ ತಾಲೂಕಿನಲ್ಲಿ ಆಚರಣೆ ಮಾಡ್ತಾ ಇದ್ದೆ. ಆದರೂ ಅದು ನಮ್ಮ ತಾಲೂಕೆ, ಅದು ವಿಶೇಷವಾಗಿ ಈ ಸಲ ಇಲ್ಲೇ ನಮ್ಮ ತಾಲೂಕಲ್ಲೇ ನಮ್ಮ ಪಂಚಾಯತಿಯಲ್ಲೇ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬ ಸ್ನೇಹಿತರು, ತುಂಬ ಹಿತೈಷಿಗಳು ಎಲ್ಲರೂ ಒತ್ತಾಯಿಸೋದ್ರಿಂದ ಇವತ್ತಿದೊಂದು ಕಾರ್ಯಕ್ರಮನ ಎಲ್ಲರೂ ಆಯೋಜನೆ ಮಾಡಿದ್ರು. ಆ ಆಯೋಜನೆ ಮಾಡಿದ್ದಕ್ಕೆ ಎಲ್ಲರೂ ಪ್ರತಿಯೊಂದು ತಾಲೂಕಿನಲ್ಲಿ ಎಲ್ಲ ಹಳ್ಳಿಯಿಂದ ಕೆಲವು ಸ್ನೇಹಿತರು ಬಂದಿದ್ದಾರೆ. ನಮ್ಮ ದೇವನಹಳ್ಳಿ ತಾಲೂಕಿಂದ, ಮತ್ತು ಇಜುಪುರ ಹೋಬಳಿಯಿಂದ, ಮತ್ತು ಬೆಂಗಳೂರು ಯಲಹಂಕದಿಂದ, ಬೆಂಗಳೂರು ನಾರ್ತಿಂದ, ಸುಮಾರು ದೊಡ್ಡಬಳ್ಳಾಪುರದಿಂದ, ದೇವನಹಳ್ಳಿಯಿಂದ, ಶಿಡ್ಲಘಟ್ಟ ತಾಲೂಕು ಅಲ್ಲ, ಈ ಶಿಡ್ಲಘಟ್ಟ ತಾಲೂಕು ನಮ್ಮ ತಾಲೂಕು ಬಿಟ್ವಿ. ಅದು ನಾನು ಈ ತಾಲೂಕನ್ನ ಮರೆಯೋಕ್ಕೆ ಆಗಲ್ಲ. ಯಾಕಂದ್ರೆ ನಾನು ಎಲ್ಲೋ ಬಿಸ್ನೆಸ್ ಮಾಡ್ತಾ ಇದ್ದನು, ಅದಲ್ಲ ಎಲ್ಲೋ ಬಿಸ್ನೆಸ್ ಮಾಡ್ತಾ ಇದ್ದೆ, ನಮ್ಮ ತಾಲೂಕಲ್ಲೇ ಬಂದಿರ್ಬೇಕಂತ ನಾನು ಇಲ್ಲೇ ಮನೆ ಕಟ್ಕೊಂಡು ಇಲ್ಲಿಗೆ ಶಿಫ್ಟ್ ಆದ. ನಾನು ಅಷ್ಟು ಪ್ರೀತಿ ಇದ್ದರು ನಮ್ಮ ತಾಲೂಕಲ್ಲಿ, ನಮ್ಗೆ ಅಷ್ಟು ಪ್ರೀತಿ ನಮ್ಮ ತಾಲೂಕು ಮೇಲೆ, ನಮ್ಮ ಊರ ಮೇಲೆ. ಹಾಗಾಗಿ ಇಲ್ಲಿ ಅದು ಸೆಕೆಂಡ್ರಿ. ಆದರೆ ಎಲ್ಲ ನಮ್ಮ ಈ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಹಿತೈಷಿಗಳು ಬಂದಿರೋದ್ರಿಂದ ನನಗೆ ತುಂಬ ಖುಷಿ ಆಗಿದೆ. ಇಷ್ಟು ಹೇಳಕ್ ಬರ್ತೇನೆ. ಆಮೇಲೆ ನಮ್ಮ ಅವರೇ ಅಧ್ಯಕ್ಷರು ಬಂದಿದ್ರು, ಮುತ್ತೂರು, ಸುಮಾರು ಜನ ಹೇಳ್ತಾ ಇದ್ದಾರೆ, ಸುಮಾರು ಹೆಸರು ಹೇಳಕ್ಕಾಗಲ್ಲ. ಆಮೇಲೆ ಕೆಲವರು ಇನ್ನ ನಮ್ಮ ಜಿಲ್ಲಾಧ್ಯಕ್ಷರು ಕೆಲವರೆಲ್ಲ ಏನೋ ರಾಜಕೀಯ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ರಾಜಕೀಯ ಏನಿಲ್ಲ, ಇದು ಓನ್ಲಿ ಸ್ನೇಹಿತರ ಔತಣಕೂಟ ಅಷ್ಟೇ. ಓನ್ಲಿ ಹುಟ್ಟುಹಬ್ಬ. ನಾನು ಇವತ್ತಿಂದ ರಾಜಕೀಯ ಮಾಡ್ತಾನಲ್ಲ, ನನ್ಗೆ ಓಟ್ ಇಲ್ದಿದ್ದಾಗೆ ರಾಜಕೀಯ ಮಾಡ್ತಾನೆ ನಮ್ಮ ತಾಲೂಕಲ್ಲೇ. ಇವಾಗ ಮುಂದಕ್ಕೂ ರಾಜಕೀಯ ಮಾಡ್ತೀನಿ, ಇವಾಗೂ ರಾಜಕೀಯ ಮಾಡ್ತೀನಿ. ಬಟ್ ಈಗ ಕಾಣಿಸ್ಕೊಂತ ಇಲ್ಲ ಅಷ್ಟೇ. ನನ್ನ ಓಟ್ ಇಲ್ದಿದ್ದೇನೆ ರಾಜಕೀಯ ಮಾಡ್ತಾನೆ ನಮ್ಮ ತಾಲೂಕಲ್ಲಿ, ಈ ಮುನಿಯಪ್ಪನ ಫೀಲ್ಡಲ್ಲಿ. ಅದು ಸುಮಾರು ಜನರಿಗೆ ಗೊತ್ತಿಲ್ಲ. ನಂದೇ ಓಟ್ ಇರಲಿಲ್ಲ ಅವತ್ತೇ ನಾನು ತಾಲೂಕಲ್ಲಿ ಓಡಾಡ್ದನು. ಸುಮಾರು ಜನ ಸ್ನೇಹಿತರ ಜೊತೆಲಿ ಹಾಕೊಂಡು ತಾಲೂಕಲ್ಲಿ ಓಡಾಡ್ದನು ಅವತ್ತೇ. ಏನು ಮುಂದಕ್ಕೆ ರಾಜಕೀಯ ಬರ್ಬೇಕನ್ನೋದಲ್ಲ, ರಾಜಕೀಯದಲ್ಲಿ ಬರ್ತೀನಿ. ಆದರೆ
ಮಾಡಿರೋದ್ರಿಂದ ಇದು ರಾಜಕೀಯ ಯಾವುದೇ ಕಾರಣಕ್ಕಿಲ್ಲ. ಇದು ಸ್ನೇಹಿತರು ಹಿತೈಷಿಗಳು ತುಂಬಾ ಎಲ್ಲಾ ತಾಲೂಕಿನ ನಮ್ಮ ಸ್ನೇಹಿತರಿಂದ ಮಾಡಿರೋ ಒಂದು ಕಾರ್ಯಕ್ರಮ ಇದೆ. ಇಷ್ಟ ಹೇಳಕ್ ಸ್ನೇಹಿತರೊಡನೆ ಎಲ್ಲರೊಡನೆ ಕೈ ಜೋಡಿಸಿ ನಮ್ಮ ಶಿಡ್ಲಘಟ್ಟ ತಾಲೂಕಾಗಿರ್ಬೋದು, ದೇವನಹಳ್ಳಿ ತಾಲೂಕಾಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು, ಎಲ್ಲ ಸ್ನೇಹಿತರು ಬಂದು ಈ ದಿನ ನಮ್ಮ ಪ್ರಕಾಶನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರಿದ್ದಾರೆ. ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನು ಪ್ರಕಾಶನವರು ಸಲ್ಲಿಸಿದ್ದಾರೆ. ಜೈ ಪ್ರಕಾಶನ. ಮುಂದಿನ ದಿನಗಳಲ್ಲಿ ಅವರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಬೆಳೆಯಬೇಕು. ಮುಂದಿನ ಯಾವುದೇ ಒಂದು HRP ಇಲ್ಲ MLA ಆಗಿರ್ಬೋದು, ಏನೇ ಆಗಿರ್ಬೋದು, ಬೆಳೆಯಬೇಕು ಇಂಥ ವ್ಯಕ್ತಿಗಳು. ನಾವು ಯಾರ್ಯಾರೋ ಬೆಳೆಸ್ತಾ ಇದ್ದೀವಿ ಈ ದಿನಗಳಲ್ಲಿ. ಜನ ಯೋಚನೆ ಮಾಡಬೇಕು ಯಾರು ಏನು ಎತ್ತ ಅಂತ. ಈಗ ಯಾರು ದಟ್ರಲ್ಲ, ಜನ ದಟ್ರಲ್ಲ. ಪ್ರತಿಯೊಬ್ಬರು ಬುದ್ಧಿವಂತರೇ, ಅದನ್ನ ಯೋಚನೆ ಮಾಡಬೇಕು. ನಮ್ಮ ಮಗ ಹಾಕೋದು 5 ವರ್ಷಕ್ಕೆ ಒಂದ್ಸಲ MLA ಮಾಡಿ ಕೊಡುವುದು. ಇವತ್ತು ವಿಶೇಷವಾಗಿ ಸ್ನೇಹಿತರ ದಿನ. ಸ್ನೇಹಿತರ ದಿನದಂದು ನನ್ನ ಒಂದು ಆತ್ಮೀಯ ಗೆಳೆಯನ ಹುಟ್ಟುಹಬ್ಬ ನಡೀತಾ ಇರೋದೊಂದು ವಿಶೇಷ. ಇವತ್ತು ಎಲ್ಲಾ ಸ್ನೇಹಿತರು ಸೇರಿದ್ದೀವಿ. ಎಲ್ಲ ಸ್ನೇಹಿತರಿಗೂ ಮುಂಚಿತವಾಗಿ ವಿಶೇಷವಾಗಿ ಸ್ನೇಹಿತರ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಆತ್ಮೀಯ ಗೆಳೆಯರಾದಂತ ಮುಖಂಡರಾದಂತ HRP ಪ್ರಕಾಶನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲ ಸ್ನೇಹಿತರ ಪರವಾಗಿ ತಿಳಿಸೋಣ. ಆದಂತ ನಮ್ಮ ಪ್ರಕಾಶನ ಬಡಬಡಗಳು ಇವತ್ತಿನಲ್ಲಿ ದಿನದಲ್ಲಿ ಏನು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾರ ಅಂದ್ರೆ ಎಲ್ಲ ತಮ್ಮಂತರ ಆಶೀರ್ವಾದ ಅಂತ ಹೇಳ್ಕೊಂತೀನಿ. ನಾನು ಕೂಡ ಮಳ್ಳೂರು ಗ್ರಾಮಪಂಚಾಯತಿ ಕೂಡ ಸದಸ್ಯರು ಕೂಡ ಆಗಿರ್ತಾರೆ. ಆಮೇಲೆ ನಮ್ಮ ಕರ್ನಾಟಕ ಅಕ್ಷರ ವೇದಿಕೆ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣವರ ಸಂಘಟನೆಯಲ್ಲಿ ಇವರು ಕೂಡ ನಮ್ಮ ಅವರಿಗೆ ಆಶೀರ್ವಾದದಿಂದ ನಾವು ಅವರು ಬೆಂಬಲವಾಗಿ ನಿಂತಿರ್ತೀವಿ. ಎಲ್ಲ ಇವತ್ತು ನಾವು ಪ್ರದೀಪ್ ಸತೀಶ್ ಅಣ್ಣವರು, ಆಮೇಲೆ ಮನು, ರವೇನು, ಸ್ನೇಹಿತರೊಡನೆ ಎಲ್ಲರೊಡನೆ ಕೈ ಜೋಡಿಸಿ ನಮ್ಮ ಶಿಡ್ಲಘಟ್ಟ ತಾಲೂಕಾಗಿರ್ಬೋದು, ದೇವನಹಳ್ಳಿ ತಾಲೂಕಾಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು, ಎಲ್ಲ ಸ್ನೇಹಿತರು ಬಂದು ಈ ದಿನ ನಮ್ಮ ಪ್ರಕಾಶನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರಿದ್ದಾರೆ. ಎಲ್ಲ ಸ್ನೇಹಿತರಿಗೂ ಅಭಿನಂದನೆಗಳನ್ನು ಪ್ರಕಾಶನವರು ಸಲ್ಲಿಸಿದ್ದಾರೆ. ಜೈ ಪ್ರಕಾಶನ. ಮುಂದಿನ ದಿನಗಳಲ್ಲಿ ಅವರು ಶಿಡ್ಲಘಟ್ಟ ತಾಲೂಕಿನಲ್ಲಿ ಬೆಳೆಯಬೇಕು. ಮುಂದಿನ ಯಾವುದೇ ಒಂದು HRP ಇಲ್ಲ MLA ಆಗಿರ್ಬೋದು, ಏನೇ ಆಗಿರ್ಬೋದು, ಬೆಳೆಯಬೇಕು ಇಂಥ ವ್ಯಕ್ತಿಗಳು. ನಾವು ಯಾರ್ಯಾರೋ ಬೆಳೆಸ್ತಾ ಇದ್ದೀವಿ ಈ ದಿನಗಳಲ್ಲಿ. ಜನ ಯೋಚನೆ ಮಾಡಬೇಕು ಯಾರು ಏನು ಎತ್ತ ಅಂತ. ಈಗ ಯಾರು ದಟ್ರಲ್ಲ, ಜನ ದಟ್ರಲ್ಲ. ಪ್ರತಿಯೊಬ್ಬರು ಬುದ್ಧಿವಂತರೇ, ಅದನ್ನ ಯೋಚನೆ ಮಾಡಬೇಕು. ನಮ್ಮ ಮಗ ಹಾಕೋದು 5 ವರ್ಷಕ್ಕೆ ಒಂದ್ಸಲ MLA ಮಾಡಿ ಕೊಡುವುದು. ಇವತ್ತು ವಿಶೇಷವಾಗಿ ಸ್ನೇಹಿತರ ದಿನ. ಸ್ನೇಹಿತರ ದಿನದಂದು ನನ್ನ ಒಂದು ಆತ್ಮೀಯ ಗೆಳೆಯನ ಹುಟ್ಟುಹಬ್ಬ ನಡೀತಾ ಇರೋದೊಂದು ವಿಶೇಷ. ಇವತ್ತು ಎಲ್ಲಾ ಸ್ನೇಹಿತರು ಸೇರಿದ್ದೀವಿ. ಎಲ್ಲ ಸ್ನೇಹಿತರಿಗೂ ಮುಂಚಿತವಾಗಿ ವಿಶೇಷವಾಗಿ ಸ್ನೇಹಿತರ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಆತ್ಮೀಯ ಗೆಳೆಯರಾದಂತ ಮುಖಂಡರಾದಂತ HRP ಪ್ರಕಾಶನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲ ಸ್ನೇಹಿತರ ಪರವಾಗಿ